ನಾನು ನನ್ನ ಫ್ರೆಂಡ್ ಬೇರೆ ಹಾಕ್ಸ್ಕೊಂಡು ಹೋಗಿದ್ದ ಇದೇ ತರ ಮೊಬೈಲ್. ಓಕೆ, ಅದರಿಂದ ನಾನು ಇಲ್ಲೇ ಬಂದು ಕೊಟ್ಟಿದ್ದೆ. ಅಂದ್ರೆ ಫಿನಿಶಿಂಗ್ ಎಲ್ಲ ಕರೆಕ್ಟ್ ಆಗಿದೆ. फ्रेंड्स एचजीटी मोबाइल रिपेयरिंग ट्रेनिंग इंस्टीट्यूट के निम्मेलरिಗೂ स्वागत है। सो मेरे सभी भाई को एचजीटी मोबाइल रिपेयरिंग ट्रेनिंग इंस्टीट्यूट को स्वागत है। सो मेरे पास Vivo V27 का कर्व ग्लास डिस्प्ले गया हुआ है, यानी ऊपर का ग्लास गया हुआ है। ಮೇಲಿಂದು ಡಿಸ್ಪ್ಲೇ ಗ್ಲಾಸ್ ಹೋಗಿದೆ. ಇದನ್ನ ರಿಪ್ಲೇಸ್ಮೆಂಟ್ ಯಾವ ತರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಡಿಸ್ಪ್ಲೇ ಚೆನ್ನಾಗಿದೆ, ಆದ್ರೆ ಮೇಲ್ಗಡೆ ಟಚ್ ಗ್ಲಾಸ್ ಏನಾಗಿದೆ ಒಡೆದೋಗಿದೆ. ಸೊ ಇದನ್ನ ನಾವು ಇವತ್ತು ಲೈವ್ ಆಗಿ ರಿಪೇರ್ ಮಾಡೋಣ. ಫುಲ್ ವಿಡಿಯೋ ನೋಡಿ. ಸೊ ಏನಾಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಳ್ಳೋದು. ಬನ್ನಿ ವಿಡಿಯೋ स्टार्ट ಮಾಡಿ. वीडियोದಲ್ಲಿ ನೋಡ್ತಿರೋ ಪ್ರಕಾರ सो वीडियो में आपने देख रहे हैं इसके हिसाब से, तो देखो साइड में कटिंग करना है. सो साइड ಏನು ಮಾಡಬೇಕು, कटिंग ಮಾಡಬೇಕು. साइड में कटिंग करके ऊपर डिस्प्ले का ऊपर का ग्लास थोड़ा सा निकालना है. सो ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದರೆ, ಡಿಸ್ಪ್ಲೇ ಕಾಣಿಸೋ ತನಕ ಕೆಳಗಡೆ ಸೊ ನಾವೇನು ಹಾಕೋಕ್ಕಾಗಲ್ಲ, ವೈರ್ನ ಹಾಕೋಕ್ಕಾಗಲ್ಲ. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಹೇಳೋ ಥರ ಸೊ ಇದರಲ್ಲೂ ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ವೈರ್ನ ಒಳಗಡೆ ಹಾಕಬೇಕಂದ್ರೆ ಮೇಲ್ಗಡೆ ಡಿಸ್ಪ್ಲೇನ ग्लास ना कट ಮಾಡಬೇಕಾಗುತ್ತೆ. वायर अंदर घुसने के लिए तो डिस्प्ले वायर अंदर जाने के लिए सो ऊपर का ग्लास कट करना ज़रूरी है. सो आपको देखो मैंने ऐसा कट कर रहा हूँ ಕಾರ್ನರ್ में. ಸೊ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ಕಾರ್ನರಲ್ಲಿ. ಸೊ ಅದೇ ಥರ ನೀವು ಏನು ಮಾಡಬೇಕಾಗುತ್ತೆ, ಕಟಿಂಗ್ ಮಾಡಬೇಕಾಗತ್ತೆ. ಮತ್ತು ಡಿಸ್ಪ್ಲೇ ಕಂಡ ನಂತರ ಏನು ಮಾಡಬೇಕಾಗುತ್ತೆ, ಒಳಗಡೆ वायरना ಹಾಕಬೇಕಾಗುತ್ತೆ. डिस्प्ले दिख गया आपको नीचे वाला, उसके बाद आप वायर डाल सकते हैं. ये बड़ी बात कोई नहीं. कौन एलसीडी डिस्प्ले फ्लैट डिस्प्ले कर लेगा ना, वो सभी आराम से इसको कर सकते हैं. अपना वीडियो देखिए, आप कर सकते, कोई बात नहीं भाई. तो आपको आराम से हैंड स्क्रीन पहले से है, इसलिए 30,000 40,000 दे के सेपरेट क्लास जाने की ज़रूरत नहीं है. ಸೊ ಇದಕ್ಕೆ ನೀವು 30,000 40,000 ಕೊಟ್ಬಿಟ್ಟು ಸಪ್ರೇಟ್ ಕ್ಲಾಸ್ ತೊಗೊಳೋದು ಅವಶ್ಯಕತೆ ಇಲ್ಲ. ಯಾರ್ಯಾರು ಫ್ಲ್ಯಾಟ್ ಡಿಸ್ಪ್ಲೇ LED ಡಿಸ್ಪ್ಲೇ ಮಾಡ್ತಿರಲ್ಲ, ಸೇಮ್ ಟು ಸೇಮ್, ಏನು ಇದರಲ್ಲಿ ಚೇಂಜಸ್ ಇಲ್ಲ. ಆದರೆ ಒಂದು ಪ್ರಿಕಾಷನ್ ತೊಗೊಬೇಕು. ಏನಂತ ಹೇಳಿದರೆ, ನಿಧಾನಕ್ಕೆ ಮಾಡಬೇಕು, ಪೇಷನ್ಸಿಂದ ಮಾಡಬೇಕು. ಸೊ ವಿಡಿಯೋದಲ್ಲಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ವಿಡಿಯೋ में थोड़ा फास्ट फॉरवर्ड किया हुआ है, बट इतना अर्जेंट नहीं होता. एक बनाने में कम से कम 1 आवर या 45 मिनट्स तक लगता है. सो देखो फ्रेंड्स, मैंने अभी इसका अंदर पूरा आपको डिटेल से बता रहा हूँ. ಏನಂತ ಹೇಳಿದರೆ, ನೀವು ಕೈ ಹಾಕುವಾಗ ವೈರ್ ನಮ್ಮ ಡಿಸ್ಪ್ಲೇಗಿಂತ ಮೇಲೆ ಇರಬೇಕು. ನನ್ನ ಕೈ ನೋಡಿ, ರೈಟ್ ಸೈಡ್ದು ಡಿಸ್ಪ್ಲೇಗಿಂತ वायर ಹಾಕೋಬೇಕಾದ್ರೆ ಎಳೆಯಬೇಕಾದ್ರೆ ಕೈ ಮೇಲೆ ಇದೆ. ಇದೇ ಇದರಲ್ಲಿ मेन ट्रिक्स. सो यही इसका अंदर में मेन ट्रिक्स होता है. यानी आपका वायर अंदर घुस गया तो आपका वायर कट करने का टाइम पे आपका वायर हाथ है ना ऊपर रहना चाहिए, डिस्प्ले से ऊपर. ಡಿಸ್ಪ್ಲೇಯಿಂದ ಮೇಲ್ಗಡೆ ಇರಬೇಕು. ಇದ್ದರೆ 100% ನಿಮ್ಮ ಡಿಸ್ಪ್ಲೇ ಯಾವುದೇ ತೊಂದರೆ ಆಗಲ್ಲ. ನೋಡಿ, ನಾನು ಕಟ್ ಮಾಡಬೇಕಾದ್ರೆ ನನ್ನ ಕೈ ಡಿಸ್ಪ್ಲೇಯಿಂದ ಮೇಲೆ ಬರುತ್ತೆ. ಮತ್ತು ಕ್ರಾಸಲ್ಲಿ ಕಟ್ ಮಾಡಬೇಕು. क्रास में कट करना है. देखो मैं वी शेप में कट कर रहा हूँ, ऐसा ही आपको कट करना ज़रूरी होता है. ಸೊ ಇದೇ ಥರ ನೀವು ಕೂಡ ಏನು ಮಾಡಬೇಕಾಗುತ್ತೆ, ಕಟ್ ಮಾಡಬೇಕಾಗುತ್ತೆ. ವಿ ಶೇಪಲ್ಲಿ ಕಟ್ ಮಾಡೋದ್ರಿಂದ ಸೊ ಸ್ವಲ್ಪನೇ ಕಟ್ ಮಾಡಬೇಕು. ಸೊ ಡಿಸ್ಪ್ಲೇ ಮೇಲೆ ಪ್ರೆಷರ್ ಬೀಳೋದಿಲ್ಲ. ಓಕೆ. ಸೊ ಈ ಥರ ನೋಡಿ ಫ್ರೆಂಡ್ಸು, ಪೂರ್ತಿಯಾಗಿ ಕಟ್ ಆದಮೇಲೆ ಗ್ಲಾಸ್ನ ತೆಗಿಬೇಕು. ऐसा फुल कट होने के बाद आपको ग्लास को रिमूव करना चाहिए. ओके, देखो ऐसा रिमूव हो गया अपना ग्लास फुल. अभी इसको क्लीनिंग करो अच्छे से. सो मैंने इसको क्लीनिंग करने के लिए पेट्रोल ही यूज़ किया हुआ है. ಸೊ ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ ಪೆಟ್ರೋಲ್ ಯೂಸ್ ಮಾಡಿದ್ದೀನಿ, ಮತ್ತು ಸ್ವಲ್ಪ ಫೆಲ್ಕಾನ್ ಯೂಸ್ ಮಾಡಿದ್ದೀನಿ. ಫೆಲ್ಕಾನು ಕ್ಲೀನಿಂಗ್ಗೆ ತುಂಬ ಒಳ್ಳೆಯದು. ಸೊ ಅದ್ರ ಒಳಗಡೆ ಸ್ಟ್ರಿಪ್ ಒಳಗಡೆ ಅಕಸ್ಮಾತ್ ಫೆಲ್ಕಾನ್ ಹೋದ್ರೂ ಸೊ ಏನಾಗಲ್ಲ, ಓಪನ್ ಆಗಲ್ಲ. ಸೊ ಇದು ಬ್ಯಾಕ್ ಸೈಡ್ ತುಂಬ ಗಟ್ಟಿ ಇತ್ತು. ಸೊ ಬ್ಯಾಕ್ ಸೈಡಲ್ಲಿ ನಾನು ಪೆಟ್ರೋಲ್ ಹಾಕಿ ಕ್ಲೀನ್ ಮಾಡ್ತಾಯಿದ್ದೆ, ಆದರೆ ಬೇಗ ಓಪನ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಫೆಲ್ಕಾನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 100% आरामाಗಿ ओपन आएगा. फेल्कॉन को मैंने यूज़ कर लिया, उसके बाद अच्छे से ओपन हो गया.
पहले मैंने पेट्रोल को यूज़ कर लिया नॉर्मल से, पेट्रोल भी अच्छे से ओपन होगा, ऐसे नहीं है पेट्रोल ओपन नहीं होता करके, बट फेल्कॉन उससे अच्छा रिजल्ट देता है, बट थोड़ा सा कास्टली होता है। काम करने के लिए आपको फेल्कॉन भी चाहिए और अपना पेट्रोल भी चाहिए। देखो ये बहुत डेलिकेट और बहुत सेंसिटिव है, तो काम करने में 1 घंटा लगता है, आराम से करना। इतना फास्ट हमने 10 मिनट में वीडियो बना दिया इसके अंदर, मतलब ये 10 मिनट का अंदर नहीं होता। आराम से इसको क्या करना पड़ता है, आपको निकलना पड़ता है। निकालने के पहले ही आपको ಕ್ಲೀನ್ करना ज़रूरी है। ನೀವು ತೆಗಿಯೋದಕ್ಕಿಂತ ಮುಂಚೆನೇ ಡಿಸ್ಪ್ಲೇನ ಕ್ಲೀನ್ ಮಾಡೋದು ಇಂಪಾರ್ಟೆಂಟ್। ನೋಡಿ ನಮ್ಮದು ಡಿಸ್ಪ್ಲೇ ಆರಾಮಾಗಿ ಹೊರಗಡೆ ಬಂತು। उसके बाद जो है आपको ಫ್ರೇಮ್ भी ಕ್ಲೀನ್ करना है। ಇದಾದಮೇಲೆ ನೀವು ಏನು ಮಾಡಬೇಕು, ಫ್ರೇಮ್ ಕೂಡ ಚೆನ್ನಾಗಿ ಕ್ಲೀನ್ ಮಾಡಬೇಕು। ಓಕೆ, ಇವಾಗ ಫ್ರೇಮ್ ತೆಗೆದಿದ್ದೀವಿ ನಾವು ಒಂದ್ಸರಿ ನೋಡಿ, ಇದು ನಮ್ಮದು ಡಿಸ್ಪ್ಲೇ ಗ್ಲಾಸು ರಿಮೂವ್ ಆಗಿರೋದು। ಡಿಸ್ಪ್ಲೇ ಗ್ಲಾಸು ಮೇಲೆಷ್ಟು ಕ್ಲೀನ್ ಮಾಡ್ತಿರೋ ಅಷ್ಟೇ ಕ್ಲೀನು ಕೆಳಗೂ ಕೂಡ ಮಾಡಬೇಕಾಗುತ್ತೆ। ऊपर कितना क्लीन करते हैं ऐसे ही पीछे में भी क्लीन करते हैं। ये लाइव चल रहा है अपना मोबाइल, स्टूडेंट का सामने लाइव चल रहा है, तो हमने कभी भी बोलते हैं लाइव दिखाते करके, ऐसा ही स्टूडेंट का सामने ही सभी काम, कस्टमर का काम लाइव चलता है। ಸೊ ಸ್ಟೂಡೆಂಟ್ ಎದುರುಗಡೆನೆ ಲೈವ್ ಆಗಿ ನಡೆಸಲಾಗುತ್ತೆ। ಯಾವ ಥರ ಟ್ರಿಕ್ಸ್ ಅಂತ ಹೇಳ್ತಾ ಏನು ಮಾಡಲಾಗುತ್ತೆ, ಕೆಲಸನ ಮಾಡಲಾಗುತ್ತೆ, ಲೈವ್ ರಿಪೇರ್ ಕೂಡ ನಡೆಯುತ್ತೆ। ओके, ನೋಡೋಣ ನಮ್ಮದು ಡಿಸ್ಪ್ಲೇ करेक्टाಗಿ ಬಂದಿದೆಯಾ ಅಂತ। सो देखो फ्रेंड्स, डिस्प्ले अच्छे से आ गया। देखो स्टूडेंट ने देख रहा है कैसा क्या करना, टिप्स सबको दिख रहा है, हम दिखा रहा है कैसे ये होता है, यानी क्लीनिंग होता है, कैसे पंचिंग होता है। Vivo V27 का है, Vivo V27 ಇದು। ಸೊ ಇದನ್ನು ನಾವು ಏನು ಮಾಡೋಣ, ಫೆಲ್ಕಾನಿಂದ ಇನ್ನೊಂದ್ಸರಿ ಕ್ಲೀನ್ ಮಾಡಿ, ಯಾವುದೇ ಪಂಚಿಂಗ್ ಮೋಲ್ಡ್ ಬೇಡ। ಸೆಂಟ್ರಲ್ಲಿ ಏನಿದೆ ಕ್ಯಾಮ್ರಾ ಹೋಲ್ ಇದೆ, ಸೊ ಇದರಲ್ಲೂ ಏನಿರುತ್ತೆ, ಗ್ಲಾಸಲ್ಲೂ ಕ್ಯಾಮ್ರಾ ಹೋಲ್ ಇರುತ್ತೆ, ಟಚ್ ಗ್ಲಾಸಲ್ಲಿ। ಸೊ ಆವಾಗ ನಾವೇನು ಮಾಡೋದು, ಮ್ಯಾಚ್ ಮಾಡಬೇಕು, ಹೋಲ್ ಟು ಹೋಲ್ इम्पोर्टेंट है, ಇದು होल टू होल मैच करना ज़रूरी है। उसके बाद साइड में आपको देख के इसको मोल्ड का अंदर देखना है। नीचे वाला रबर 100 रुपये का रबर है एक पीस, जो आपको मार्केट में आराम से मिल जाता है। सो ये वाला रबर लगाने के बाद एक टेप लगाएंगे, लगा के पंचिंग के लिए जाएंगे। पंचिंग में अपना हीट ये होता है, मोल्डिंग टाइम जो है 85, मोल्डिंग टाइम 85, ಸೊ ಹೋಲ್ಡಿಂಗ್ ಟೈಮ್ 12। ಹೋಲ್ಡಿಂಗ್ ಟೈಮ್ ಎಷ್ಟಿಟ್ಟಿದ್ದೀನಿ ನಾನು ನೋಡಿ, ಇದರಲ್ಲಿ ಇಟ್ಟಿದ್ದೀನಿ, ಪಾಸ್ ಮಾಡ್ಕೊಂಡು ನೋಡಿ। ಸೊ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ। ಸೊ ಹೋಲ್ಡಿಂಗ್ ಟೈಮ್ 12 ಏನಾಗಿದೆ ಅಂತ ಚೆಕ್ ಮಾಡೋಣ ಬನ್ನಿ। ಸೊ ಇವಾಗ ನೋಡಿ ಪಂಚಿಂಗ್ ಆಗಿದೆ। ಸೊ ಏನಾಗ್ತಿದೆ, ಪಂಚಿಂಗ್ ಆಗಿದೆ, ಓಪನ್ ಮಾಡೋಣ, ನೋಡೋಣ ಏನಾಗಿದೆ ಅಂತ। ತೆಗಿತಾ ಇದ್ದೀನಿ ಇದನ್ನ। ಲೈವ್ ನಡೀತಾ ಇದೆ ಅಲ್ವಾ, ನೋಡ್ತಾ ಇರೋರು? ಸೊ ನೋಡಿ, ಬಬಲ್ ನಾಕೆ ಬರೋಬರ್ ಬಬಲ್ ಇಲ್ವೇ ಇಲ್ಲ। ಓಕೆ, ಸೊ ಒಂದ್ 2 ನಿಮಿಷ ನಾವೇನ್ ಮಾಡೋಣ, ಇದ್ರೊಳಗೆ 2 ಮಿನಿಟ್ಸ್ ಓನ್ಲಿ, ಎಷ್ಟು 2 ಮಿನಿಟ್ಸ್ ಇದ್ರೊಳಗೆ ಆಲ್ರೆಡಿ ಆಗಿದೆ। ಸೊ 2 ಮಿನಿಟ್ಸ್ ಓನ್ಲಿ ಏನ್ ಮಾಡೋಣ, ಇದನ್ನ ಬಬ್ಲಿಂಗ್ ಹಾಕೋಣ। ಸೊ ಅದಾದ್ಮೇಲೆ ಚೆಕ್ ಮಾಡೋಣ। ಸೊ 100% ನಮ್ದು Vivo V27 ಡಿಸ್ಪ್ಲೇ ರೆಡಿ ಆಗುತ್ತೆ। ಮತ್ತೆ ನಾನು ಬೋರ್ಡಲ್ಲಿ ಕೂರಿಸ್ಬಿಟ್ಟು ಚೆಕ್ ಮಾಡಿ ತೋರಿಸ್ತೀನಿ। ಓಕೆ, ಓನ್ಲಿ 2 ಮಿನಿಟ್ಸ್ ಟೈಮರ್ ಓಡ್ತಾ ಇರುತ್ತೆ, ಬರೀ ಎಷ್ಟು ಹಾಕ್ಬೇಕು, 2 ಮಿನಿಟ್ಸ್ ಹಾಕು। ಓಕೆ, ಸೊ ಇವಾಗ ನೋಡಿ ನಮ್ದೇನಾಗಿದೆ, 2 ನಿಮಿಷ ಆಗಿದೆ, 2 ನಿಮಿಷ 45 सेकेंड, 2 मिनट 45 सेकेंड हो गया। अभी इसको निकालेंगे, क्या हो गया ಚೆಕ್ करेंगे। ಸೊ ಇದನ್ನ ಏನ್ ಮಾಡೋಣ, ಹೊರಗಡೆ ತೆಗಿಯೋಣ, ತೆಗೆದ್ಬಿಟ್ಟು ಏನಾಗಿರುತ್ತೆ ಅಂತ ಚೆಕ್ ಮಾಡೋಣ, ಬೋರ್ಡಲ್ಲಿ ಹಾಕ್ಬಿಟ್ಟು ನೋಡೋಣ ನಮ್ನ ಓಸಿಯಾಗಿ 100% ಆಗಿದೆ ಅಂತ। ಕಸ್ಟಮರ್ ಇಲ್ಲೇ ಇದೆ, ಕಸ್ಟಮರ್ದು ರಿವ್ಯೂ ತಗೊಳ್ಳೋಣ। ಸೊ ಏನ್ ಹೇಳ್ತಾರೆ ಕಸ್ಟಮರ್ ಅಂತ ನೋಡೋಣ। ಸೊ ನೋಡಿ ಫ್ರೆಂಡ್ಸ್, ಹತ್ರ ಬನ್ನಿ। ಸೊ ಬಬಲ್ ಬಿಲ್ಕುಲ್ ಇಲ್ಲ, ಒಂದೇ ಒಂದು ಕೂಡ ಬಬಲ್ ಇಲ್ಲ, ನೋಡಿ ಕಾಣಿಸ್ತಾ ಇದೆಯಾ, 100% ಬಂದಿದೆ। ಸೊ ಇದನ್ನ ನಾವು ಇವಾಗ ಫಿಟ್ ಮಾಡೋಣ।
ಫಿಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಬೋರ್ಡ್ ಅಲ್ಲಿ ಫಿಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡೋಣ 100% ಇದು ಆನ್ ಆಗಿದೆಯಾ ಅಥವಾ ಏನಾದ್ರು ಪಂಚಿಗಳು ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ನೋಡಿ. ನೋಡಿ ಫ್ರೆಂಡ್ಸ್, ಸಕ್ಸಸ್ಫುಲಿ ನಮ್ದು ಏನಾಯ್ತು, ಎಡ್ಜ್ ಗ್ಲಾಸ್ ವಿವೋ V27 100% ಸಕ್ಸಸ್ ಆಗಿದೆ. ಐಸಾ ಕಾಮ್ आप भी सीख सकते हैं अजय STT मोबाइल रिपेयरिंग ट्रेनिंग इंस्टीट्यूट बेंगलोर. ಇದೇ ತರ ಕೆಲಸ ನೀವು ಕೂಡ ಕಲಿಬಹುದು. ಬನ್ನಿ STT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು. ಸೊ ನೀವೇನಾದ್ರೂ ಲೋ ಕಾಸ್ಟ್ ಅಲ್ಲಿ ನಿಮ್ಮ ಗ್ಲಾಸ್ ಚೇಂಜ್ ಮಾಡಿಸ್ಬೇಕಂದ್ರೆ ಕೆಳಗಡೆ ಬರ್ತಿರೋ ನಂಬರ್ಗೆ ಏನ್ ಮಾಡ್ಬೋದು, ಕಾಲ್ ಮಾಡಿ ನಮ್ಮ ಹತ್ರ ಎನ್ಕ್ವೈರಿ ತಿಳ್ಕೊಬಹುದು ಏನ್ ಕಾಸ್ಟ್ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಾಮೆಂಟ್ಸ್ ಮಾಡಿ. ನೋಡಿ ಸರ್, ನನ್ನ ಹತ್ರ ವಿವೋ V27 ಒಂದು ಹ್ಯಾಂಡ್ ಸೆಟ್ ಕೊಟ್ಟಿದ್ರು. ಸೊ ಅದು ಕರ್ವ್ ಡಿಸ್ಪ್ಲೇ ಎಡ್ಜ್ ಗ್ಲಾಸ್ ಚೇಂಜ್ ಮಾಡಿದೀವಿ. ಸರ್ ಕೈ ಕೊಡ್ತಾ ಇದೀನಿ. ಸರ್ ಒಂದ್ಸರಿ ಚೆಕ್ ಕೂಡ ಮಾಡಿದ್ದಾರೆ. ಸರ್ ಏನ್ ಹೇಳ್ತಾರೆ ನೋಡೋಣ. ಸರ್ ತೊಳಿ ಸರ್, ಇದು ಹೇಗೆ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಇಲ್ಲಿ ಈ ತರ ಮಾಡ್ತೀವಿ ಅಂತ? ಯೂಟ್ಯೂಬ್ ಚೆಕ್ ಮಾಡ್ಕೊಂಡು ನಾನು ಇಲ್ಲಿ ಇಟ್ಕೊಂಡ್ಬಂದೆ. ಮತ್ತೆ ಆಮೇಲೆ ನಾನು ನನ್ನ ಫ್ರೆಂಡ್ ಬೇರೆ ಹಾಕ್ಸ್ಕೊಂಡು ಹೋಗಿದ್ದ ಇದೇ ತರ ಮೊಬೈಲ್. ಓಕೆ, ಅದರಿಂದ ನಾನು ಇಲ್ಲೇ ಬಂದು ಕೊಟ್ಟಿದ್ದೆ. ಅಂದ್ರೆ ಫಿನಿಶಿಂಗ್ ಎಲ್ಲ ಕರೆಕ್ಟ್ ಕರೆಕ್ಟ್ ಆಗಿ ಬಂದಿದೆ. ಸರ್ ನಾವು ಹೇಳೋ ತರ ಲೈವ್ ಆಗಿ ನಿಮ್ ಕಣ್ಮೆದ್ರಿಗೇನೆ ಮೊಬೈಲ್ ನಿಮ್ದೆ ಬಿಚ್ಬಿಟ್ಟು ರಿಪೇರ್ ಮಾಡಿ ಕೊಡ್ತೀವಿ ಅಂತ, ಅದು ಕರೆಕ್ಟ್ ಆಗಿ ಅದೇ ತರ ಮಾಡ್ತೀವಿ, ಲೈವ್ ಆಗಿ ಮಾಡಿ ತೋರಿಸ್ತೀವಿ. ಸರ್ ಇದನ್ನ ನೋಡ್ತಿರೋ, ಯೂಟ್ಯೂಬ್ ನೋಡ್ತಿರೋ ನಮ್ ಗ್ರಾಹಕರಿಗೆ ಅಥವಾ ನಿಮ್ ಫ್ರೆಂಡ್ಸ್ ಗೆ ಸೊ ಏನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲಿ ಬರ್ಬೋದಾ, ರಿಪೇರ್ ಮಾಡಿಸ್ಬೋದಾ ಲೈವ್ ಆಗಿ? ಸರ್, ಕಾಸ್ಟ್ಲಿ ಮೊಬೈಲ್ ಶೋರೂಮ್ ಹೋದ್ರೆ ಜಾಸ್ತಿ ಆಗುತ್ತೆ, ಬಂದು ಮಾಡಿಸ್ಬೋದು, ತೊಂದರೆ ಇಲ್ಲ, ಕ್ಲಿಯರ್ ಆಗುತ್ತೆ. ಸರ್ ಇದು ನಮ್ಮ ಸರ್ ಅವ್ರ ಮಾತು. ಸರ್ ಬೆಂಗಳೂರಿಂದ ತಾವು ಎಲ್ಲಿಂದ? ಬೆಂಗಳೂರು ಅಲ್ವಾ? ಎಲ್ಲಿಂದ ತಾವು? ಸತ್ಯಲ್ಲಿ ಅಂತ. ಸೊ ಇದು ನಮ್ಮ ಸರ್ ಅವರು ಹೇಳಿದ ಮಾತು. ಸೊ ನೀವೇ ಈ ತರ ಕೆಲಸ ಕೂಡ ನಮ್ಮ ಹತ್ರ ಮಾಡಿಸ್ಬೋದು. ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ರು ಇದನ್ನ ವಿಡಿಯೋ ನೋಡೋದಾಗಿದೆ. ಇದೇ ತರ ಟೆಕ್ನಿಕಲ್ ವಿಡಿಯೋಗಾಗಿ STT ಮೊಬೈಲ್ ರಿಪೇರಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.